ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮಂಗಳನ ಅಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಮಹಾಶಿವರಾತ್ರಿಯ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಲೈಕವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವ್ಯಾಪಾರ ಹಾಗೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯವಹಾರದಲ್ಲಿ ಅನಿರೀಕ್ಷಿತ ಧನ ಲಾಭವಿದೆ. ವಿಶೇಷವಾಗಿ ಗಣಿ ಉದ್ಯಮ ಮಾಡುವಂತಹ ವ್ಯಕ್ತಿಗಳಿಗೆ ಹಾಗೂ ತೈಲ ಉದ್ಯಮ ಮಾಡುವಂತಹ ವ್ಯಕ್ತಿಗಳಿಗೆ ಲಾಭ ತರುವಂತಹ ಸೂಚನೆಗಳು ದೊರೆಯಲಿದೆ. ನೀವು ಹೊಸ ಬಿಸ್ನೆಸ್ ಅನ್ನ ಪಾರ್ಟ್ನರ್ಶಿಪ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆತುರದ ನಿರ್ಧಾರಗಳು ಬೇಡ. ಶತ್ರುಗಳ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕಾಗುತ್ತೆ. ಹಾಗೂ ಬಾಕಿ ಉಳಿದಿರುವಂತಹ ಲೀಗಲ್ ಸಮಸ್ಯೆಗಳು ಬಗೆಹರಿಯುವಂತಹ ಸೂಚನೆಗಳು ದೊರೆಯುತ್ತದೆ. ಇನ್ನು ವೃತ್ತಿ ಹಾಗೂ ಆರ್ಥಿಕದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಸಂಶೋಧನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸ್ಥಾನಮಾನ ಸಿಗಲಿದೆ. ನಿಮ್ಮ ಮಾತಿಗೆ ನಿಮ್ಮ ಕಚೇರಿಯಲ್ಲಿ ಬೆಲೆ ಇರುತ್ತದೆ. ಇನ್ನು ಆರ್ಥಿಕ ವಿಷಯದಲ್ಲಿ ನೋಡೋ ಹಾಗಿದ್ರೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ಳುತ್ತದೆ. ಆದರೂ ನಿಮಗೆ ಗೊತ್ತಿಲ್ಲದ ಹಾಗೆ ಖರ್ಚುಗಳು ಜಾಸ್ತಿ ಆಗುತ್ತದೆ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇನ್ನು ಆರೋಗ್ಯದ ವಿಷಯದ ಬಗ್ಗೆ ನೋಡೋ ಹಾಗಿದ್ರೆ, ವೃಶ್ಚಿಕ ರಾಶಿಯವರಿಗೆ ಇನ್ನು ಆರೋಗ್ಯದ ಸಮಸ್ಯೆ ಕಂಡುಬರುವಂತಹ ಸಾಧ್ಯತೆ ಇದೆ. ಋತುಮಾನದ ಬದಲಾವಣೆಯಿಂದ ನಿಮ್ಮ ಒಂದು ಆರೋಗ್ಯ ಬದಲಾವಣೆ ಸಾಧ್ಯತೆ ಇದೆ. ಶಿವನಿಗೆ ಕೆಂಪು ಚಂದನದಿಂದ ಪೂಜೆ ಮಾಡಿ ನಿಮಗೆ ಆರೋಗ್ಯ ಲಭಿಸುತ್ತದೆ. ನಿಯಮಿತ ಧ್ಯಾನದಿಂದಾಗಿ ನಿಮ್ಮ ಆರೋಗ್ಯವನ್ನ ವೃದ್ಧಿಗೊಳಿಸಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಾವೋದ್ವೇಗ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯ ಜೊತೆಗೆ ಸುಖ ದುಃಖಗಳನ್ನು ನೀವು ಹಂಚ್ಕೊತೀರಿ. ಪ್ರೇಮಿಗಳಿಗಿದ್ದಂತಹ ಅಪಾರ್ಥಗಳು ದೂರವಾಗುತ್ತೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಹೋದರ ಸಹೋದರಿ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಆಸ್ತಿ ಖರೀದಿ ಮಾಡುವಂತಹ ವಿಚಾರವಿದೆ. ಶಿವನ ಅನುಗ್ರಹಕ್ಕೆ ಈ ವೃಶ್ಚಿಕ ರಾಶಿಯವರು ಈ ಒಂದು ಪಾಲನೆಯನ್ನ ಮಾಡಿ. ಶಿವಲಿಂಗಕ್ಕೆ ಶುದ್ಧವಾದ ಜೇನುತುಪ್ಪವನ್ನ ಅಭಿಷೇಕವನ್ನ ಮಾಡಿ. ಶಿವನಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಿ. ಮೃತ್ಯುಂಜಯ ಜಪವನ್ನ ಮಾಡೋದು ಉತ್ತಮ. ಬಡವರಿಗೆ ಬೆಲ್ಲವನ್ನ ದಾನ ಮಾಡೋದು ಶ್ರೇಯಸ್ಸು. ಈ ಒಂದು ದಿನ ಅಂಧಕಾರವನ್ನ ನಿರ್ಗಮಿಸಿ ನೀವು ಜಯಶಾಲಿಯಾಗಿರುತ್ತೀರಿ. ಸೊ ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ಒಂದು ಮಹಾಶಿವರಾತ್ರಿಯ ಭವಿಷ್ಯ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.